ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾ. ಸೊ ಗೈಸ್, ಇವತ್ತು ನಾನು ನಿಮಗೆ ನಮ್ಮ ಊರಿನ ಜಾತ್ರೆ ತೋರಿಸ್ತೀನಿ ಗೈಸ್. ಹಾಗೆ ಮೊನ್ನೆ ವ್ಲಾಗಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಲ್ಲ, ಆ ವ್ಲಾಗಲ್ಲಿ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ, ಯಾರು ಅಂತ ತೋರಿಸ್ಕೊಡ್ತೀನಿ ಗೈಸ್ ಇವತ್ತು. ಸೊ ಅವ್ರು ಬಂದ್ಬಿಟ್ಟು ನನ್ನ ಸೆಕೆಂಡ್ ಸಿಬ್ಲಿಂಗ್ ಆಗಿರ್ತಾರೆ, ನನ್ನ ಸಿಸ್ಟರ್. ಸೊ ವೆಲ್ಕಮ್ ಪಿಂಕಿ. ಓಕೆ ಗೈಸ್, ಇವಳು ನಮ್ಮ ಅಕ್ಕ ಪಿಂಕಿ ಅಂತ. ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಸೊ ಗೈಸ್, ಈಗ ಇವತ್ತು ನಮ್ಮೂರ ಜಾತ್ರೆಗೆ ರೆಡಿ ಆಗೋಣ. ರೆಡಿ ಆಗ್ಬಿಟ್ಟು ಜಾತ್ರೆ ತೋರಿಸ್ತೀನಿ. ಜಾತ್ರೆ ನೋಡಿ ನೀವು ಎಂಜಾಯ್ ಮಾಡಿ, ಜಾತ್ರೆ ನೋಡಿ ನಾವು ಎಂಜಾಯ್ ಮಾಡ್ತೀವಿ. ಓಕೆ ಗೈಸ್, ಬನ್ನಿ ರೆಡಿ ಆಗೋಣ. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಗೈಸ್. ಈ ತರ ಇವಳು ನೋಡಿದ್ರೆ ಮಧ್ಯೆ ಬಂದು ರೆಡಿ ಮಾಡಿ, ಇವಳು ನೋಡಿದ್ರೆ ಈ ತರ ಮಧ್ಯೆ ಆ ಕಡೆ ಹೋಗಿ ಅಂದ್ರೆ ನನಗೆ ಮತ್ತೆ ಇಲ್ಲೇ ಬಂದು ಮಿರರ್ ನೋಡ್ಕೊಳಕ್ಕೂ ಬಿಡ್ತಿಲ್ಲ. ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ಗೈಸ್, ಮುಖ ಮೇಕಪ್ ಮಾಡ್ಕೊಳಕ್ಕೆ ಹೆಂಗೆ ಗೊತ್ತಾಗಲ್ಲ. ನೋಡೋಣ ಗೈಸ್. ಬ್ಲಾಗ್ ಅಲ್ಲಿ ತಂದು ತೋರಿಸ್ತಿರೋದೇ ಹೆಚ್ಚು. ಇವಳು ಫೇವ್ರೇಟ್ ಸಾಂಗ್ ಬೇರೆ ಹಾಕ್ಬೇಕಂತೆ. ಯಪ್ಪ, ಎಲ್ಲಿಂದ ಹಿಡ್ಕೊ ಬರ್ತಾರ ಗೈಸ್ ಇಂಥವ್ರನ್ನೆಲ್ಲ. ಅದಕ್ಕೆ ಇರಿಟೇಟಿಂಗ್ ಪರ್ಸನ್ ಅನ್ನೋದು ಗೈಸ್. ನೋಡಿ, ಮೇಕಪ್ ಮಾಡ್ಕೊಳ್ಳೋದ್ರಲ್ಲೂ ಜಗಳ, ಎಲ್ಲಿ ನೋಡಿದ್ರೆ ಜಗಳ, 24 ಗಂಟೆ ಜಗಳನೇ ಆಗ್ತಿರಿ ಗೈಸ್. ಇವಳು ಏನಕ್ಕಾರ ಅವ್ರ ಗಂಡನ ಮನೆಯಿಂದ ಇಂಥವ್ರ ಮನೆಗೆ ಬರ್ತಾಳೆ ಅನ್ಸುತ್ತೆ ಗೈಸ್. ಅನ್ಸುತ್ತೆ ಅಂತ ನನಗಂತೂ ಸಾಕು ಮಾಡ್ತಿರ್ತಾಳೆ ಗೈಸ್. ಸೊ ಗೈಸ್, ಈಗ ಜಾತ್ರೆ ಹೋಗ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್ ಆಗಿದೆ ಗೈಸ್. ರೋಡ್ ಎಲ್ಲ ಫುಲ್ ಜಾಮ್. ಅಲ್ಲೆಲ್ಲ ಫುಲ್ಲು ಜಾತ್ರೆಯಲ್ಲಿ ಜನ ಜಾಸ್ತಿ ಆಗಿದ್ದಾರೆ ಗೈಸ್. ಹಾಗೆ ಹೋಗಕ್ಕೆ ಆಗ್ತಿಲ್ಲ. ಸ್ವಲ್ಪ ಆಗ್ಲಿಂದ ಅರ್ಧ ಗಂಟೆ ಆಯ್ತು ಗೈಸ್ ಮನೆಯಿಂದ ಹೊರಟಿ, ಇನ್ನೂ ಹೋಗ್ತಾನೆ ಇದೀವಿ. ಹೋಗ್ತಾ ಇದ್ದಾರೆ, ಜಾಮ್ ಇದೆ ತುಂಬಾ. ರೆಡ್ಡಿಗೆ ಹಚ್ಕೊಂಡು ತಿನ್ಬಿಡಿ. ಗೈಸ್, ನಾವ್ ಅಣ್ಣ ನೋಡಿ. ನಾನು ಇವ್ರ ಅಣ್ಣ ಅಲ್ಲ, ಯಾರೋ ನಾನ್ಯಾರೋ ನೋಡ್ರಿ. ಜಾತ್ರೆ ಟೈಮಲ್ಲಿ ಇಂತಿಂತ ಜಾತ್ರೆ ನನ್ನ ಮಕ್ಕಳು ಬರ್ತಿರ್ತಾರೆ. ಹಾ ಗೈಸ್, ತುಂಬಾ ಜಾಮ್ ಇದೆ. ಕಿಸಾನ್ ಜಾಮ್ ಒಂದು 7 ಹಣ್ಣು ಮಾಡಿರೋ ಜಾಮ್ ಇದು. ಸರಿ, 7 ಹಣ್ಣು ಸೇರಿ ಜಾಮ್ ಮಾಡಿರೋದಂತೂ ಗೈಸ್ ಇದು. ಯಪ್ಪ ಗೈಸ್, ನೀವು ಅಲ್ಲಿ ಕುಣಿಬೇಕು ಗಲ್ಲು ಅಂತ. ಅಲ್ಲಿ ಬಳೆ ಕದಿಬೇಕು, ಜಾತ್ರೆಯಲ್ಲಿ ಹೊಡೆತ ತಿನ್ಬೇಕು ಗೈಸ್. ಬರೀ ಇಂಥದ್ದೇ ಐಡಿಯಾ ಕೊಡ್ತಾನೆ ಗೈಸ್. ಕಂಟೆಂಟ್ ಮಾಡಕ್ಕೆ ಏನಾರು ಐಡಿಯಾ ಕೊಡೋ ಅಂತ ಕೇಳಿದ್ರೆ ಬರೀ ಈ ತರ ಐಡಿಯಾ ಕೊಡ್ತಾನೆ ನೋಡಿ ಗೈಸ್. ನಾನೇನಾದ್ರು ಬಳೆ ಕದ್ಬಿಟ್ರೆ ಫೇಮಸ್ ಆಗ್ಬಿಡ್ತೀನಿ. ಏನು ಪೆಪ್ಪರ್ಮೆಂಟ್ ಕದಿಯೋದೇ ಕಂಟೆಂಟು. ಇವ್ರು ಕತ್ತಿ ಸಿಗಾಕೊಂಡ್ಲು ಅಂದ್ರೆ ಬಾಟಾ ಬೂಟೆ. ಬರೀ ಇಂಥದೆಯಾ ಗೈಸ್. ಅವ್ನ ಕಣ್ಣಿಗೆ ಏನ್ ಕಾಣತ್ತೋ ಅದ್ರಿಗೆ ಒಂಥರ ಏನಾರು ರೈಮಿಂಗ್ ವರ್ಡ್ ಫಿಕ್ಸ್ ಮಾಡ್ಬಿಡ್ತಾನೆ ಗೈಸ್ ಇವನು. ಯಾರದು? ಯಾರಿವನು? ಡ್ರೀಮ್ ಬಾಯ್. ನೀನೇ. ನಾನು ಡ್ರೀಮ್ ಬಾಯ್. ಎಸ್, ಯು ಆರ್ ಎ ಡ್ರೀಮ್ ಬಾಯ್. ಎಷ್ಟು ಜನಕ್ಕೆ ನನ್ನಂತ ಸಿಗಾಕೊಂಡ್ಬಿಟ್ರು ಅಂದ್ರೆ ಗೈಸ್, ಲೈಟಿಂಗ್ಸ್ ನೋಡಿ ಗೈಸ್. ಲೈಟಿಂಗ್ಸ್ ನೋಡಿ ಹೆಂಗ್ ಜಂಪ್ ಮಾಡ್ತೀಯ ನೀವು ಅನ್ನೋದು ತೋರಿಸ್ಬೇಕು. ಲೇಟ್ ಆಯ್ತಲ್ಲ ಗೈಸ್ ಹೋಗಕ್ಕೆ, ಅದಕ್ಕೋಸ್ಕರ ಸಿಗ್ನಲ್ನೇ ಜಂಪ್ ಮಾಡ್ಬಿಟ್ಟಿದ್ದಾನೆ ಅಣ್ಣ. ಜಂಪ್ ಮಾಡಿಲ್ಲ, ದಾಟ್ಕೊಂಡು ಹೋಗಿದ್ದು. ಅದೇ ದಾಟ್ಕೊಂಡು ಹೋಗಿದ್ದಾನೆ ಗೈಸ್ ಸಿಗ್ನಲ್ ನ. ಗೈಸ್ ನೋಡಿ, ದಾಟ್ಕೊಂಡು ಹೋಗಿಲ್ಲ, ರೋಡ್ ಮೇಲೆ ಹಿಂಗ್ ಹೋಗ್ತಿರೋದಷ್ಟೇ. ಇವ್ರು ಯಾರೋ ಒನ್ ವೇಲ್ ಬರ್ತಾರೆ, ಅನ್ಎಜುಕೇಟೆಡ್ ಗೈಸ್. ನೋಡಿ, ಒನ್ ವೇಲ್ ಬರ್ತಿದಾರಂತೆ ಅವರೆಲ್ಲ ಅನ್ಎಜುಕೇಟ್ ಅಂತ. ನೀನು ಅನ್ಎಜುಕೇಟೆಡ್. 3 ಜನ ಬರ್ತಿದೀಯಾ? ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಗೈಸ್, ಜಾತ್ರೆಗೆ ಹೋಗಿ ನಮ್ ಜಾತ್ರೆ ತೋರಿಸ್ತೀನಿ ಅಂತ ಅಂದಿದ್ದೀನಲ್ಲ ಗೈಸ್. ನೋಡಿ, ನಮ್ ಜಾತ್ರೆ ತೋರಿಸ್ತೀನಿ. ನಾನು ತುಂಬಾ ಎಂಟರ್ಟೈನ್ ಮಾಡ್ತೀನಿ, ಹಾಗೆ ನೀವು ಎಂಟರ್ಟೈನ್ ಮಾಡಿ. ಎಂಟರ್ಟೈನ್ ಮಾಡಿ ಅಂದ್ರೆ ಏನು? ಅವ್ರು ವಿಡಿಯೋ ಮಾಡಿ ಕುಣಿದ್ ವಿಡಿಯೋ ಮಾಡ್ಬೇಕಾ ನಿನಗೆ? ನೋಡು, ಡ್ಯಾನ್ಸ್ ಬೇಕಾ? ಇದು ಭರತನಾಟ್ಯ. ದಿತ್ತಿತ್ತೈ ಜಿಗಿದಿತ್ತೈ ದಿತ್ತಿತ್ತೈ. ಇದು ಕೂತ್ಬಿಟ್ಟು ಇಲ್ಲ ಗೈಸ್, ನಾನು ಮಾಡೋ ವಿಡಿಯೋ ನೋಡಿ ಸಾಕು. ಮಾಡ್ದಿರೋ ವಿಡಿಯೋ ನೋಡಿದ್ರೆ ಮಾಡ್ದಿರೋ ವಿಡಿಯೋ ನೋಡೋದ್ ಬೇಡ. ಯಾಕೆ ಇಲ್ಲಿಂದಾನೆ ನೋಡಿ, ಇಲ್ಲಿ ಎಲ್ಲಾ ಕಡೆನೂ ಗಾಡಿ ನಿಂತಿದೆ. ಎಲ್ಲಾ ಕಡೆ ಇಡೀ ಶಿವಮೊಗ್ಗನೇ ಮಾರಿಯಮ್ಮನ್ ಜಾತ್ರೆ ಪೋಸ್ಟರ್ಸ್. ಎಲ್ಲಿ ನೋಡಿದ್ರು ಪೋಸ್ಟರ್. ಮ್ಯಾಚ್ ಮಾಡ್ಕೊಂತಾರೆ ಗೈಸ್. ಕತ್ತೆ ವಯಸ್ಸಾದವ್ರು ಬಲೂನ್ ಕೇಳ್ತಿದ್ದಾರೆ ಗೈಸ್ ಇಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಟ್ರಾಫಿಕ್ ಅಲ್ಲೇ ಜಾತ್ರೆ ನೋಡೋಣ ಒಂಥರ. ಇದು
ಏನು ಅಂಕಲ್ ಅಂಕಲ್ ಕೂಗ್ಬೇಡ ಕಣೋಲ್ಲ ಸುಮ್ಮನಿರೋ. ಗೈಸ್ ಇವನೇ ಕೂಗ್ಬಿಟ್ಲು ಅಲ್ಲ ಕೂಗ್ತೀರಾ ಅಂತ ಅಂತಿದ್ದೀನಿ. ಗೈಸ್ ಇವನೇ ಬಿಟ್ಟಿದ್ದು ನಮ್ಮಣ್ಣ. ಸೊ ಗೈಸ್ ಫೈನಲಿ ಈಗ ಜಾತ್ರೆ ಒಳಗೆ ಎಂಟ್ರಿ ಆಗಿದ್ದೀವಿ. ನಮ್ಮೂರು ಜಾತ್ರೆ ತೋರಿಸ್ತೀನಿ. ನಮ್ಮ ಅಕ್ಕ ಬಂದಿದ್ದಾಳೆ ಗೈಸ್ ನನ್ನ ಜೊತೆ ಜಾತ್ರೆಗೆ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ. ಸೊ ಗೈಸ್ ಈಗ ನೋಡೋಣ ಹೇಗಿರುತ್ತೆ ಜಾತ್ರೆ ಅಂತ ಅನ್ಬಿಟ್ಟು. ಮುಂದೆ ಇನ್ನೂ ಚೆನ್ನಾಗಿದೆ ಗೈಸ್. ಈಗ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ದೇನೆ, ಎಲ್ಲ ಕಡೆ ಅಂಗಡಿ ಎಲ್ಲ ಕಾಣುತ್ತೆ ನಿಮಗೆ. ಸೊ ಗೈಸ್ ನೋಡಿದ್ರಲ್ಲ ನಮ್ಮೂರು ಜಾತ್ರೆ ತೋರಿಸ್ತೀನಿ ಅಂತ. ಫೈನಲಿ ನಾನು ಜಾತ್ರೆ ತೋರ್ಸಕ್ಕೆ ಬಂದೇ ಬಿಟ್ಟೆ ಒಂದ್ಸತಿ. ಸೊ ಗೈಸ್ ಈಗ ಮುಂದೆ ಹೋಗೋಣ, ಮುಂದೆ ಹೋಗ್ಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ. ಸೊ ಗೈಸ್ ಎಲ್ಲಿ ನೋಡಿದ್ರು ಜನ ತುಂಬಿಕೊಂಡಿದ್ದಾರೆ. ಇಲ್ಲಿ ನಾನು ಬ್ಲಾಗ್ ಮಾಡೋಕೆ ಆಗತ್ತೋ ಇಲ್ಲ ಅಂದ್ಕೊಂಡಿದ್ದೆ, ಅದು ಹೀಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೆಕೆಂಡ್ ಬ್ಲಾಗ್ ಬೇರೆ ಇದ್ದು ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ಒಂದು ಒಳ್ಳೆ ಕ್ಲಿಪ್ ಸಿಕ್ಕಿದ್ರೆ ಸಾಕು ಗೈಸ್ ನಮ್ಮೂರು ಜಾತ್ರೆ ತೋರ್ಸಕ್ಕೆ, ಬೇರೆ ಇದೇನು ಬೇಡ. ಸೊ ಗೈಸ್ ಜನ ನೋಡಿದ್ರೆ ಮಾತ್ರ ತುಂಬೋಗಿದೆ ಗೈಸ್. ಇಲ್ಲೆಲ್ಲಿ ನಡ್ಕೊಂಡು ಹೋಗ್ತೀನೋ ಇಲ್ಲ ಅನಿಸ್ತಿದೆ ನನಗಂತೂ. ಒಂಥರ ಚೈಲ್ಡ್ಹುಡ್ ನೆನಪಾಗುತ್ತೆ ಗೈಸ್. ಎಲ್ಲ ತಗೊತಿದ್ವಿ ಬಂದು ಜಾತ್ರೆಗೆ, ಎಷ್ಟು ಹಠ ಮಾಡ್ತಿದ್ವಿ ಇದಕ್ಕೋಸ್ಕರ. ಒಂಥರ ನ್ಯೂ ಐಟಮ್ಸ್ ಎಲ್ಲ ಬಂದಿದೆ ಗೈಸ್ ಜಾತ್ರೆಯಲ್ಲಿ. ಜಾತ್ರೆ ನೋಡೋಕ್ಕೆ ಚೆಂದ ಗೈಸ್, ಏನಾರು ಅನ್ನಿ. ಸ್ಟಾಲ್ಸು ಎಲ್ಲ ಫಾಸ್ಟ್ ಫುಡ್ಡು ಅದು ಇದು ತಿನ್ನೋಕ್ಕೋಸ್ಕರನೇ ಬರ್ತಾರೆ ಅನ್ಸುತ್ತೆ ಗೈಸ್. ನಾನಂತೂ ತಿನ್ನೋಕ್ಕೋಸ್ಕರನೇ ಹೋಗೋದು ಜಾತ್ರೆಗೆ, ನೋಡೋಕ್ಕಿಂತ ತಿನ್ನೋಕ್ಕೋಸ್ಕರನೇ ಹೋಗೋದು. ಏನಂತೀಯ ಪಿಂಕಿ? ಗೈಸ್ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಹೋಗೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಮುಂದೆ ಹೋಗ್ತಾ ಇದ್ದೀವಿ ನಾನು ನಮ್ಮಕ್ಕ ಸುಮ್ಮನೆ. ಎಲ್ಲ ಬಂದಿರೋರೆಲ್ಲ ಒಂದೊಂದು ಕಡೆ ದಿಕ್ಕಾಪಲಾಗಿದ್ದೀವಿ. ಗೊತ್ತಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಸಿಗ್ತಾರೋ. ನೆಟ್ವರ್ಕ್ ಬೇರೆ ನೆಟ್ಟಿಗಿಲ್ಲ ಇಲ್ಲಿ ಕಾಲ್ ಮಾಡೋಕ್ಕೆ. ಚಾಟ್ಸ್ ಅಂತೆ ಅದಂತೆ ಇದಂತೆ ಫುಲ್ ಇದಕ್ಕೆ ಫೇಮಸ್ ಆಗೋಗಿದೆ ಜಾತ್ರೆ. ಗೈಸ್ ಬಟ್ಟೆ ಸ್ಟಾಲ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಜಾತ್ರೆಯಲ್ಲಿ. ಎಲ್ಲ ರೀತಿ ಬಟ್ಟೆ ಗೈಸ್. ಏನೇನು ಸಿಗಲ್ಲ ಅಂತ ಕೇಳ್ರಿ ಜಾತ್ರೆಯಲ್ಲಿ, ಎಲ್ಲ ಥರ ಐಟಮು ಸಿಗುತ್ತೆ. ಈ ಥರ ಐಟಮ್ ಸಿಗಲ್ಲ ಅನ್ನಂಗಿಲ್ಲ. ನಮ್ಮ ಸ್ಟಾಲಿಗೆ ಬನ್ನಿ ಅಂತ ಕೂಗ್ತಾ ಇರ್ತಾರೆ ಗೈಸ್ ಇಲ್ಲೆಲ್ಲ. ಗೈಸ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ರೇಟು. ಒಂಚೂರು ಕಮ್ಮಿ ಮಾಡಲ್ಲ, ಒಂಚೂರು ಏರ್ಸಲ್ಲ ಗೈಸ್. ಬಾರ್ಗೇನಿಂಗ್ ಮಾಡೋಕ್ಕೆ ಆಗಲ್ಲ ಅನ್ಕೊಂಬಿಡಿ ಇಲ್ಲೆಲ್ಲ. ಒಂದು ಫಿಕ್ಸ್ ಆಗಿಬಿಟ್ರೆ ರೇಟ್ ಅದೇ 100 ರೂಪಾಯಿ ಅಂದರೆ 100 ರೂಪಾಯಿನೇ ಕೊಡ್ಬೇಕು ಗೈಸ್ ಇಲ್ಲೆಲ್ಲ. ಹುಡುಗರಿಗಂತೂ ಎಂತೆಂಥ ಫುಲ್ಲು ನಡೆಯೋಕ್ಕೂ ಜಾಗ ಇಲ್ಲ ಗೈಸ್. ಎಲ್ಲ ಕಡೆ ಸ್ಟಾಲೇ ತುಂಬೋಗಿದೆ. ವೆರೈಟೀಸ್ ಆಫ್ ಸ್ಟಾಲ್ಸ್ ಗೈಸ್. ಒಂದೊಂದಕ್ಕಂತೂ ಹೆಸರೇ ಮಾಡೋಕ್ಕಾಗಲ್ಲ. ಮೀನ್ಸ್ ಈ ಥರ ಎಲ್ಲ ಥರ ಸ್ಟಾಲ್ಸ್ ಇದೆ. ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ತಿನ್ನೋದಾಗಲಿ, ಯೂಸ್ ಮಾಡೋ ಥಿಂಗ್ಸ್ ಆಗಲಿ, ಗೇಮ್ಸ್ ಆಡೋಕ್ಕೆ ಏನೇ ಆಗಲಿ ಎಲ್ಲ ರೀತಿ ಸಿಗುತ್ತೆ ಗೈಸ್. ಗುಡ್ಡೆ ಬಿದ್ದಿದೆ ಗೈಸ್. ನೇಲ್ ಪಾಲಿಶ್ ಎಲ್ಲ ಎಷ್ಟು ದಿವಸ ಬಾಳಿಕೆ ಬರುತ್ತೋ ಗೊತ್ತಿಲ್ಲ. ಗಾಗಲ್ಸ್ ಅಂತೂ ಫುಲ್ಲು ಎಷ್ಟು ಬೇಕಾದ್ರೂ ತಗೊಳ್ರಿ. ಫಿಕ್ಸ್ಡ್ ರೇಟ್ ಅಂತೆ 150 ಅಂತೆ ಪರ್ 150. ಸೊ ಗೈಸ್ ಗರ್ಲ್ಸಿಗೆ ಏನೇನು ಬೇಕೋ ಆ್ಯಸಸರೀಸ್ ಎಲ್ಲ ಇಲ್ಲೇ ಸಿಗುತ್ತೆ ಗೈಸ್. ಒಂದು ಬಿಡ್ದಂಗೆ ಕಿವಿಯೋಲೆ ಇರಲಿ, ಎಲ್ಲ ಥರ ಕ್ಲಿಪ್ಸ್ ಆಗಲಿ,
ಜಾತ್ರೆಗೆ ಬಂದಾಗ ತಗೊಳ್ಳಿ ಗೈಸ್, ನಿಲ್ಲಿ ಕ್ಲಿಪ್ಪು ತುಂಬ ಫೇವರ್ ಆಗಿರುತ್ತೆ, ಎಲ್ಲ ಕಡೆನೂ ಸಿಗತ್ತೆ ಗೈಸ್. ನಮ್ಮ ಅಕ್ಕ ಏನೋ ತೊಗೊಬೇಕಂತ ನೋಡ್ತಾ ಇದ್ದಾಳೆ. ಏನೇನು ತೊಗೊಬೇಕಾ? ನಮ್ಮ ಅಕ್ಕ ಪಾಪ ನಮ್ಮ ಭಾವಂಗೋಸ್ಕರ ವೇಟ್ ಮಾಡ್ತಿದ್ದಾಳೆ ಗೈಸ್. ನಮ್ಮ ಭಾವ ಬರ್ಬೇಕು, ಇನ್ನೂ ಬಂದಿಲ್ಲ. ಬಂದ ಕೂಡಲೇ ಅವ್ರ ಜೊತೆನೂ ಅವರಿಗೂ ಜಾತ್ರೆ ತೋರಿಸ್ಬೇಕು. ಆ್ಯಕ್ಚುಲಿ ತೋರಿಸಿಲ್ಲ ಇನ್ನು. ಸೊ ಗೈಸ್ ಫೈನಲಿ ಈಗ ಟೆಂಪಲ್ ಒಳಗೆ ಬಂದಿದ್ದೀವಿ. ಕಷ್ಟಪಡ್ಕೊಂಡು ಅಲ್ಲಿಂದ ನಡ್ಕೊಂಡು ನಾನು ನಮ್ಮ ಅಕ್ಕ ಎಷ್ಟು ಕಷ್ಟ ಆಯಿತು ಗೊತ್ತಾ ಗೈಸ್. ನಡ್ಕೊಂಬರೋಷ್ಟೊತ್ತಿಗೆ ಸಾಕು ಕಂಪಾಗ್ಬಿಡ್ತಾರೆ ಗೈಸ್, ನಡೆಯೋಕ್ಕೆ ಆಗಲ್ಲ. ಇಲ್ಲಂತೂ ನನಗಂತೂ ನಡ್ಕೊಂಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಅಲ್ಲದು ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಫೈನಲಿ 1 ಅವರ್ ಏನೋ ಅಲ್ಲೇ ನಡ್ಕೊಂಬರೋದ್ರಲ್ಲೇ 1 ಅವರ್ ಏನೋ ಹೋಯ್ತು ಅನ್ಸುತ್ತಲ್ವಾ. ಅಷ್ಟು ನಡ್ಕೊಂಬರ್ಬೇಕಾಯ್ತು ಗೈಸ್. ನಡ್ಕೊಂಬಂದು ಈಗ ಟೆಂಪಲ್ ಹತ್ರ ಬಂದಿದ್ದೀನಿ. ಟೆಂಪಲ್ ಒಳಗೆ ಹೋಗಬೇಕು. ಟೆಂಪಲಲ್ಲಿ ಆದರೆ ದೇವ್ರ ದರ್ಶನ ಮಾಡಿಸ್ತೀನಿ ಗೈಸ್. ನನಗೆ ನೋಡೋಕೆ ಸಿಕ್ಕಿದ್ರೆ ಪುಣ್ಯ, ಇಲ್ಲಾಂದರೆ ನೋಡೋಣ. ನನಗಾದರೆ ನಾನು ತೋರಿಸ್ಕೊಡ್ತೀನಿ ಗೈಸ್, ಇಲ್ಲಾಂದರೆ ತೋರಿಸ್ತೀನಿ ತಾಳಿ ಗೈಸ್. ಇಷ್ಟು ಕ್ರೌಡ್ ಇದೆ, ಅಲ್ಲಿ ತನಕ ಹೋಗ್ಬೇಕು ನಾನು ಟೆಂಪಲಿಗೆ. ಅಂದರೆ ಅಲ್ಲಿ ತನಕ ಹೋಗಬೇಕು. ಹೋಗೋಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ ಗೈಸ್. ನಾನು ಹೋಗಂತೂ ದರ್ಶನ ಮಾಡ್ಕೊತೀನಿ. ಇಷ್ಟು ದೂರ ಬಂದಿದ್ದೀನಿ, ಕಷ್ಟಪಟ್ಕೊಂಡೆ ಅಂದಮೇಲೆ ದರ್ಶನ ಮಾಡಲೇಬೇಕಲ್ವಾ. ಸೊ ಗೈಸ್ ನೋಡೋಣ ಹೋಗೋಕ್ಕಾಗತ್ತೋ ಇಲ್ಲ ಅಂತ. ಹೋಗೋಣ, ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ. ಹೋಗಲೇಬೇಕು. ದರ್ಶನ ಆಯಿತು. ಅಂತೂ ಇಂತೂ ಒಂದು ಶಾರ್ಟ್ ಕ್ಲಿಪ್ ತೆಗೆದಿದ್ದೀನಿ, ದೇವರಿಂದು ಕಾಣಿಸಿದೆ, ನಿಮಗೂ ತೋರಿಸ್ತೀನಿ, ನೀವು ನೋಡಿ. ಅಲ್ಲಿಂದನೇ ಕೈ ಮುಗಿರಿ. ಶಿವಮೊಗ್ಗ ಬರೋಕ್ಕಾಗಿಲ್ಲ ಅಂದರೆ ಅಲ್ಲಿಂದನೇ ಕೈ ಮುಗಿರಿ ದರ್ಶನ ಮಾಡ್ಕೊಳ್ಳಿ ಗೈಸ್. ಫೈನಲಿ ನಾನು ನೋಡ್ತೀನೋ ಇಲ್ಲ ಅಂದ್ಕೊಂಡಿದ್ದೆ ಗೈಸ್ ಇವತ್ತಂತೂ. ದೇವ್ರೆ ನೂಕಾಟ ಗೈಸ್, ನಿಮಗೋಸ್ಕರ, ನಿಮಗೆ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಚೇರೆಲ್ಲ ಹತ್ತಿ ವೀಡಿಯೋ ಮಾಡಿದ್ದೀನಿ ಗೈಸ್ ನಾನು. ಬಿಡಿ, ನಿಮಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ. ಹೇಗೈತೆ ದರ್ಶನ? ಅವ್ರ ಪಾಪ ಊರಿಂದ ಬಂದಿದ್ದಕ್ಕೂ ಸಾಕಾಯಿತು. ಒಳ್ಳೆ ದೇವರ ದರ್ಶನ ಆಯಿತು ಗಾಯ್ಸ್. ಇವನಿಗೆ ಎತ್ಕೊಂಡು ಹೋಗಿದ್ದೀವಿ ಗಾಯ್ಸ್. ಇವನಿಗೆ ಎತ್ತಿ ತೋರಿಸಿ ಯಪ್ಪ ಆಗ್ತಾನೆ ಇಲ್ಲ ಗಾಯ್ಸ್. ಇವನಿಗೆಲ್ಲ ಎತ್ತಿ ತೋರಿಸೋದು ಯಪ್ಪ ಸಾಕಾಗೋಯ್ತು. ಬಟ್ ದೇವರ ದರ್ಶನ ಆಗಿದಂತೂ ತುಂಬ ಖುಷಿ ಆಗ್ತಿದೆ. ಫೈನಲಿ ಹೋಗೋಕ್ಕೂ ತುಂಬ ಕಷ್ಟ ಆಯಿತು. ನಾನು ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದೀನಿ, ನಾನು ಒಳ್ಳೆ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಲಿ ಅಂತ ಗೈಸ್. ಫೈನಲಿ ಈಗ ಮತ್ತೆ ಅಲ್ಲಿಂದ ಹೊರಗೆ ಬರೋಕ್ಕೆ ತುಂಬ ಕಷ್ಟ ಆಯಿತು. ಒಳಗೆ ಹೋಗೋಕ್ಕೆ ಎಷ್ಟು ಕಷ್ಟ ಆಯಿತು ಅದಕ್ಕಿಂತ ಕಷ್ಟ ಆಯಿತು ಗೈಸ್. ಒಳಗೆ ಬರೋಕ್ಕೆ ಸರಿ ಹೊರಗೆ ಬರೋಕ್ಕೆ ಗೈಸ್. ಈಗ ಹೋಗ್ತಾ ಇದ್ದೀನಿ, ಹೊರಗೆ ಹೋಗ್ಬೇಕು. ಮತ್ತೆ ಫುಲ್ ಕ್ರೌಡ್ ಆಗಿದೆ. ಇಲ್ಲೆಲ್ಲೋ ಸೈಡಿಗೆ ಬಂದು ಮಾತಾಡ್ತಿದ್ದೀನಿ, ಕೇಳಿಸ್ತಾ ಇದೆಯಾ ನನಗೆ ಗೊತ್ತಿಲ್ಲ. ನಾನು ಮಾತಾಡ್ತಿರೋದು ನಿಮಗೆ ನೋಡೋಣ ಗೈಸ್ ಏನಾಗುತ್ತೆ ಮುಂದೆ ನೋಡಿ ಬ್ಲಾಗ್. A few moments later. ಗೈಸ್ ಫೈನಲಿ ಓಡಾಡಿ ಸುಸ್ತಾಯಿತು. ಈಗ ನಮ್ಮ ಭಾವ ಬಂದಿದ್ದಾರೆ. ನಮ್ಮ ಭಾವ ಬಂದಿದ್ದಾರೆ. ಈಗ ಗೈಸ್ ಹೊಟ್ಟೆ ಹಸಿತಿದೆ ಗೈಸ್, ಮೋಮೋಸ್ ತಿನ್ನೋಣ ಅಂತ ಬಂದಿದ್ದೀವಿ. ಫೈನಲಿ ಟೇಸ್ಟ್ ಚೆನ್ನಾಗಿದೆ, ತಿಂದು ಹೇಳೆ ಪಪ್ಪ. ಈಗ ಪೊಟ್ಯಾಟೊ ಟ್ವಿಸ್ಟರ್ ತಿನ್ನೋಣ ಅಂತ ಬಂದಿದ್ದೀವಿ. ಚೆನ್ನಾಗಿದೆ, ಟ್ರೈ ಮಾಡೋಣ ಗೈಸ್ ಹೇಗಿದೆ ಇಲ್ಲಿ ಅಂತ. ತಿಂದು ಹೇಳ್ತೀನಿ ಗೈಸ್. ವಿಡಿಯೋದಲ್ಲಿ ಬರೋಕ್ಕೂ ನಾಚ್ಕೊಂತಿಳೆ, ತಿಂದು ರಿವ್ಯೂವರೆಗೆ ಕೊಡು ಅಂತಂದರೆ ಅದು ಮಾಡಲ್ಲ, ಏನು ಮಾಡಲ್ಲ, ವೇಸ್ಟ್ ಗೈಸ್. ವೆರಿ ಹಾಟ್ ಆ್ಯಂಡ್ ಸ್ಪೈಸಿ. ನೀನು ಟೇಸ್ಟ್ ಮಾಡ್ಕೊಂಡು ನೋಡು ಮುಖಕ್ಕೆ. ಸೊ ಗೈಸ್ ಈಗ ಎಂತ ತಿಂದಿದ್ದು ಪೊಟ್ಯಾಟೊ ಟ್ವಿಸ್ಟರ್ ತಿನ್ಕೊಂಡಾಯ್ತು. ಈಗ ಬಂದ್ಬಿಟ್ಟು ಮಂಡಕ್ಕಿ ತಿನ್ನೋಣ. ಮಣ್ಣಾಡ್ ಸ್ಪೆಷಲ್ ಅಂತ ಬೇರೆ ಹೇಳ್ತಿದ್ದಾರೆ, ತಿನ್ನೋಣ ಅಂತ ಬಂದಿದ್ದೀವಿ ಗೈಸ್. ಬರೀ ತಿಂತಾಳ ಅಂತ ಅನ್ಕೊಂಡ್ಬಿಡಿ, ನಾನು ತಿನ್ನೋದೇ ಕೆಲಸ. ಜಾತ್ರೆಗೆ ಬಂದ್ಮೇಲೆ ತಿಂದಿಲ್ಲ ಅಂದರೆ ಮತ್ತೇನು, ತಿನ್ನಬೇಕು ತಿಂತಾನೆ ಇರ್ಬೋದು. ಲೈಫಲ್ಲಿ ಇನ್ನೇನಿದೆ ಬರೀ ತಿನ್ನೋದು, ಬೇರೆದೇನೂ ಇಲ್ಲ ಗೈಸ್. ನನ್ನ ಲೈಫಲ್ಲಿ ಅಂತ ಹೇಳಿ ಬರೀ ಎಂಟರ್ಟೈನ್ ಮಾಡೋದು, ತಿನ್ನೋದು.
ತಿನ್ನೋ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬರ್ತಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ಈಗ ಒಂದಿಷ್ಟು ದೂರ ನಡ್ಕೊಂಡ್ ಬಂದು ಪಾವ್ ಭಾಜಿ ತಿನ್ನಕ್ ಬಂದ. ಚೆನ್ನಾಗಿದೆಯಾ? ಹೇಗಿದೆ ಟೇಸ್ಟ್? ನೈಸಾ? ಈಗ ಸಮೋಸ ಕೂಡ ತಿನ್ನಕ್ ಬಂದಿದ್ದೀವಿ, ಎಲ್ಲ ಚೆನ್ನಾಗಿದೆ. ಸೊ ಗೈಸ್ ಈಗ ರಸಗುಲ್ಲ ತಿನ್ನೋಣ ಅಂತ ಬಂದಿದ್ದೀವಿ. ಹೇಗಿದೆ ಟೇಸ್ಟ್ ನೋಡೋಣ ಗೈಸ್. ಗೈಸ್ ನನಗೆ ರಸಗುಲ್ಲ ಅಂದರೆ ತುಂಬ 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 ಇಷ್ಟ ಗೈಸ್. ನನಗೆ ಸ್ವೀಟ್ಸಲ್ಲಿ ಜಾಸ್ತಿ ಇಷ್ಟಪಡೋದಂದ್ರೆ ಇದೊಂದು. ನಾನು ಅದಕ್ಕೆ ಇದು ಜಾಸ್ತಿ ಎಲ್ಲಿ ಕಾಣಿಸಿದ್ರೆ ತೊಗೊಂಡು ತಿಂತೀನಿ. ನಾನು ರಸಗುಲ್ಲಗೆ ನೋಡಿ ತುಂಬಾ ಇಮೋಷನಲ್ ಆಗುತ್ತೆ, ಗೊತ್ತುಂಟಾ ಗೈಸ್? ಇಮೋಷನಲ್ ಆಗುತ್ತೆ, ನನಗೆ ಖುಷಿ ಕೂಡ ಆಗುತ್ತೆ. ಎಂತ ಮಾಡುದು ನಾನು? ಬನ್ನಿ ತಿನ್ನೋಣ ರಸಗುಲ್ಲ. ಇದು ತಗೊಂಡಿದ್ದೀನಿ 50 ರೂಪೀಸ್ ಅಂತೆ. ಬರ್ತಿ ಅಲ್ವಾ? ಚೆನ್ನಾಗಿದೆ, ಒಂಥರ ಇಷ್ಟ ಆಯಿತು ಗೈಸ್. ನೋಡಿದ ತಕ್ಷಣನೇ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ ಗೈಸ್. ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇನ್ನೂ ತುಂಬ ಹೊತ್ತಿರ್ತೀನಿ ಜಾತ್ರೆಯಲ್ಲಿ. ಜಾತ್ರೆಗೆ ಬಂದರೆ ಗೈಸ್ ಮನೆಗೆ ಹೋಗೋಕ್ಕೆ ಮನ್ಸಾಗಲ್ಲ ನೋಡ್ರಿ. ಏನಂತಿರೋ ಅಷ್ಟು ವೈಬ್ ಇದೆ ಜಾತ್ರೆಯಲ್ಲಿ, ಫುಲ್ ಕ್ರೇಜಿ ಗೈಸ್. ಏನು ಗೊತ್ತಾ, ಒಂದು ಸ್ಟಾಲಿಗೆ ಬಂದಿದ್ದೀನಿ, 100 ರೂಪೀಸಿಗೆ 5 ತಿನ್ನೋ ಐಟಮ್ ಅಲ್ವಾ? 5 ಐಟಮ್ಸ್ ಇದೆ, ಫ್ರೀ ಅಲ್ಲ? ಇಲ್ಲ, 100 ರೂಪೀಸಿಗೆ 5 ಐಟಮ್ಸ್ ಗೈಸ್. ನೋಡೋಣ ಯಾವ ಥರ ಐಟಮ್ಸ್ ಸಿಗುತ್ತೋ ಗೊತ್ತಿಲ್ಲ. ಗೈಸ್ ಇಲ್ಲಿ ಮೈಕ್ ಹಾಕೊಂಡೆಲ್ಲ ಕೂಗ್ತಾ ಇದ್ದಾರೆ, ನಮ್ಮ ಅಂಗಡಿಗೆ ಬನ್ನಿ 100 ರೂಪೀಸಿಗೆ 5 ಐಟಮ್ಸು, ಅದು ಸಿಗುತ್ತೆ ಇದು ಸಿಗುತ್ತೆ ಅಂತೆಲ್ಲ. ನೋಡೋಣ. ಸೊ ಗೈಸ್ ಈಗ ಪಾಪಡ್ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡೋಣ ಪಾಪಡ್ ಹೆಂಗಿದೆ ಅಂತ. ಸ್ವಲ್ಪ ಆಯಿಲಿ ಜಾಸ್ತಿ ಇದೆ ಗೈಸ್, ಆದ್ರೂ ಪರವಾಗಿಲ್ಲ. ಸೊ ಗೈಸ್ ಒಂದು ಇಯರಿಂಗ್ಸ್ ತಗೊಂಡಿದ್ದೀನಿ, ಇಷ್ಟ ಆಯಿತು ಗೈಸ್. ಇದು ನನಗೆ ಚೆನ್ನಾಗಿದೆ. ಇದು ನಮ್ಮ ಅಕ್ಕನೂ ತಗೊಂಡ್ಲು. ಇದೊಂದು ಇಯರಿಂಗ್ಸ್ ಇಷ್ಟ ಆಯಿತು, ಅದಕ್ಕೆ ತಗೊಂಡಿದ್ದೀನಿ. ನಾನು ನಮ್ಮ ಅಕ್ಕ ಸೇಮ್ ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ. ಹೊಸ ಬ್ಲಾಗರ್ ಜೊತೆ ಹಳೆ ಬ್ಲಾಗರ್ ಗೈಸ್. ಪಾಪ ಯೋಲೋ ವಿಜುವಲ್ಸ್ ಅಂತ ಇದೆ, ಜೂನಿಯರ್ ಜೊತೆ ಸೀನಿಯರ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲ? ಇನ್ಸ್ಟಾಗ್ರಾಮ್ ಪೇಜ್. ನಿಮ್ಮ ಸಿಸ್ಟರ್ ಪಾಪ ಫಾಲೋ ಮಾಡಿ. ಅಲ್ಲೆಲ್ಲ ಮುಂದೆ ಇದ್ದಾರೆ. ಈಗ ಗಾಂಧಿ ಬ್ರೋ ಸಿಕ್ಕಿದ್ರು. ಇಷ್ಟು ಜನ ಬಂದಿದ್ದ? ಯಾರು ಬಂದಿಲ್ಲ, ಎಲ್ಲ ಮನೇಲೇ ಇದ್ದಾರೆ ನೋಡಿ. ನೆನ್ನೆ ತಾನೇ ಮನೆಗೆ ಬಂದು ಮತ್ತೆ ಇವತ್ತು ಸಿಕ್ಕಿದೆ. ಹೆಂಗೆ? ನಾವು ಹಂಗೆ, ನೀವು ಹಂಗೆ. ಮತ್ತೆ ಜಾತ್ರೆ ಎಲ್ಲ ನೋಡಿದ್ರಾ? ಸಕ್ಕತ್ ಜಾತ್ರೆ. ಒಂದು ಇದು ಕೋತಿ ತಗೊಂಡಿದ್ದೀವಿ, ಕೋತಿ ಮುಖ, ಗೋರಿಲ್ಲ ಮುಖ ತಗೊಂಡಿದ್ದೀವಿ. ಹೋದ್ರು ಮುಂದೆ, ಅದಕ್ಕೆ ಕರ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದ್ದಲ್ಲ. ಲಡ್ಡು ಕಲ್ತ್ಕೊಂಡಿದ್ದೆ, ಅದಕ್ಕೆ ಬಿಟ್ಟು ಬಂದೆ. ಫಸ್ಟು ಅದೇ ಹರೀಶನ್ ಜೊತೆ ಬಂದ್ವಿ. ಇಲ್ಲಿ ಟ್ಯಾಂಕ್ ಹತ್ರ ಸರಿ ಸಲ ಸಿಕ್ಕಿದ್ದಾರೆ. ಅವಳು ನೋಡ್ತಾನೆ ಇಲ್ಲ, ಬಿಸಿ ಆಗಿದ್ದಾಳೆ. ತಾರಿಣಿ ಪುರುಷೋತ್ತಮ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಫಾಲೋ ಮಾಡಿ. ಇವಳ್ದು ತಾರಿಣಿ ಪುರುಷೋತ್ತಮ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್ ಚಾನಲ್ನ. ಸೊ ಗೈಸ್ ಎಲ್ಲರನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಎಕ್ಸ್ಪೆಷಲಿ ಬಾಬ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನಮ್ಮ ಬ್ರೋನ ಗೈಸ್ ನೋಡಿ ಲಲ್ಲ. ಮತ್ತೆ ಹೊರಟ್ರಾ ನೀವು? ನಾವು ಹೊರಟ್ವಿ, ಅವ್ರ ಮನೆಗೆ ಅವ್ರು ಹೊರಟು, ನಮ್ಮ ಮನೆಗೆ ನಾವು ಹೊರಟ್ವಿ. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್ ಎಲ್ಲರಿಗೂ ಬಾಯ್. A few moments later. ಸೊ ಗೈಸ್ ಈಗ ಬಾಬಿಗೆಲ್ಲ ಮೀಟ್ ಆಯಿತು. ಬಾಬ್ ಫ್ಯಾಮಿಲಿ ಅವರನ್ನೆಲ್ಲ ಮೀಟ್ ಮಾಡಿ ಈಗ ಬಂದಿದ್ದೀವಿ ಗೈಸ್ ಗೋಲ್ಗಪ್ಪ ತಿನ್ನಕ್ಕೆ. ನಾನು ನಮ್ಮ ಅಕ್ಕ, ನಮ್ಮ ಬಾವ ಯೂಟ್ಯೂಬಲ್ಲಿ ಬರೋಲ್ಲ ನಾನು ವೀಡಿಯೋಸಲ್ಲೆಲ್ಲ ನನಗೆ ಬರೋಕ್ಕೆ ಇಷ್ಟ ಇಲ್ಲ. ಅಂದ್ರೆ ಅವ್ರು ಏನು ಬೇಡ ಅಂತಾರೋ ಅದನ್ನು ಮಾಡೋಕ್ಕೆ ನನಗಿಷ್ಟ. ಅದಕ್ಕೆ ಗೋಲ್ಗಪ್ಪ ತಿಂತಿದ್ದಾರೆ. ನಮ್ಮ ತೋರ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ. ನಮ್ಮ ಅಕ್ಕ ಎಂಟರ್ಟೈನ್ ತೊಗೊತಿದ್ದಾಳೆ ಗೈಸ್.
ಯಾಕಂದರೆ ಅವ್ರ ಗಂಡನ ಬಗ್ಗೆ ಸ್ವಲ್ಪ ರೇಗಿಸ್ತಿದ್ದೀನಲ್ಲ ಅದಕ್ಕೆ. ಸೊ ಗೈಸ್ ಫೈನಲಿ ಈಗ ಗೋಲ್ಗಪ್ಪ ತಿಂದಾಯ್ತು. ಬರೀ ಗೋಲ್ಗಪ್ಪ ತಿಂದಿದ್ದೀನಿ, ಸುಕ್ಕಪುರಿ ತಿಂದಿಲ್ಲ ಅಂದರೆ ಬೇಜಾರಾಗುತ್ತೆ. ಸುಕ್ಕಪುರಿ ತಿನ್ನೋಣ ಅಂತ ಸಪ್ರೇಟಾಗಿ ಒಂದು ಪ್ಲೇಟ್ ಸುಕ್ಕಪುರಿ ತೊಗೊಂಡಿದ್ದೀನಿ. ಏನಂತೀರಾ? ಸುಕ್ಕಪುರಿ ತಿನ್ನೋಕ್ಕೆ ಕಾಂಪಿಟೇಷನ್ ಕೊಡ್ತಾಳೆ ಗೈಸ್ ನನಗೆ ಇವಳು. ನಾನೇ ಇವಳಿಗಿಂತ ಹೆಚ್ಚು ತಿಂತೇನೆ ಅಂದ್ಕೊಂಡೆ, ಇವತ್ತು ನನಗಿಂತ ಹೆಚ್ಚು ಇವಳೆ ತಿಂದಿದ್ದಾಳೆ. ಸೊ ನೋಡಿ ಸ್ವಲ್ಪ ದಪ್ಪ ಕೂಡ ಆಗಿದ್ದಾಳೆ ಟುಮ. ಸೊ ಗೈಸ್ ಈಗ ಸುಕ್ಕಪುರಿ ತೊಗೊಂಡು ತಿನ್ನೋಣ ಅಂತ. ಕ್ರೆಡಿಟ್ ಗೋಸ್ ಟು ರಂಗನಾಥ್. ಸುಕ್ಕಪುರಿ ತಿನ್ನೋಣ. ಸುಕ್ಕಪುರಿ ತಿನ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಸೊ ಗೈಸ್ ನೋಡಿ ನಮ್ಮ ಬಾಬಾ ಕೋಪ ಮಾಡ್ಕೊತಿದ್ದಾರೆ ಗೈಸ್ ನನ್ನ ಬ್ಲಾಗಲ್ಲಿ. ಹಿಂಗೆಲ್ಲ ಮಾಡಬಾರ್ದು, ಜನ ನೋಡ್ತಿರ್ತಾರೆ ಆಯ್ತಾ. ಪಬ್ಲಿಕ್ ಹೋದೆ ನಿಮ್ದೆಲ್ಲ ಲೈವ್ ನೋಡಿ. ಸೊ ಗೈಸ್ ಈಗ ತಿನ್ನೋಣ. ಸೊ ಗೈಸ್ ಇವ್ ನೋಡ್ರಿ, ನಾನು ಎಷ್ಟು ಇವನನ್ನು ಕ್ಯಾಪ್ಚರ್ ಮಾಡಬೇಕು ಅಂದ್ಕೊತೀನಿ. ಈ ಕ್ರೌಡಲ್ಲಿ ನೀವು ಸಿಗೋದೇ ಇಲ್ಲ ಗೈಸ್. ನನಗೆ ಕುಳ್ಳುಕಿರ್ತಾನ ಪಾಪ. ಸ್ವಲ್ಪ ತೋರಿಸೋಣ ಬ್ಲಾಗಲ್ಲಿ ಅಂತ ತೋರಿಸ್ತಿದ್ದೀನಿ. ಬೇಜಾರು ಮಾಡ್ಕೊಂಡ್ರೆ ಹುಡುಗ ಪಾಪ, ನಮ್ಮ ಅಕ್ಕನ ಮಗ ಅಲ್ಲ ಗೈಸ್, ತೋರಿಸ್ಲೇಬೇಕು. ನನ್ನ ಹಾಯ್ ಬೈ, ಸೇ ಬಾಯ್. ಹಾಯ್ ನಾಟ್ ಬಾಯ್. ಲಾಗ್ ಮುಗಿಸಿದ್ರೆ ಬಾಯ್. ಸೊ ಗೈಸ್ ತಾಳಿ ಗೈಸ್ ಟೇಸ್ಟಿನೇ ಇದೆ, ಪರವಾಗಿಲ್ಲ, ಸಕ್ಕತ್ತಾಗಿದೆ. ಟೇಸ್ಟ್ ಇದೆ. ಬಸ್ ನೋಡ್ರಿ ಎಷ್ಟು ಫಾಸ್ಟಾಗಿ ತಿಂತಿದ್ದಾಳೆ ನೋಡಿ ಗೈಸ್. ನಾನು ಬಿಟ್ಟು ತಿನ್ನೋದು ಗೈಸ್ ಇವ್ಳು ಕೆಲಸ. ಸೊ ಗೈಸ್ ಫೈನಲಿ ಈಗ ಗೋಲ್ಗಪ್ಪ ತಿನ್ಕೊಂಡು ಹೊರಟಿದ್ದೀವಿ. ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಚೋಟು. ಸೊ ಗೈಸ್ ಚೆನ್ನಾಗಿತ್ತು, ಪರವಾಗಿಲ್ಲ ಗೋಲ್ಗಪ್ಪ. ಅವ್ರ ಅಂಗಡಿ ಮುಂದೆ ರಿವ್ಯೂ ಮಾಡಬಾರ್ದು, ರಿವ್ಯೂ ಕೊಡಬಾರ್ದು ಹಂಗೆ ಅಂತ ಹಾಗೆ ಬಂದಿದ್ದೀನಿ ಗೈಸ್. ಸ್ವಲ್ಪ ಚೆನ್ನಾಗಿತ್ತು. ಆದರೆ ಗೈಸ್ ಸುಕ್ಕಪುರಿ ಅಷ್ಟೇನು ಸ್ಪೈಸಿ, ನಾಟ್ ಗುಡ್ ಆರ್ ನಾಟ್ ಬ್ಯಾಡ್, ಏನೋ ಅಷ್ಟು ಆ್ಯಾವ್ರೇಜ್ ಗೈಸ್, ಆ್ಯಾವ್ರೇಜ್ ಆಗಿತ್ತು ಅಷ್ಟೇ. ಪರವಾಗಿಲ್ಲ, ಚೆನ್ನಾಗಿತ್ತು. ಸೊ ಗೈಸ್ ನಾಳೆನೇ ಲಾಸ್ಟ್ ಜಾತ್ರೆ ಅಲ್ಲ ಪಿಂಕಿ? ನಾಳೆ ಲಾಸ್ಟು 28. ಸೊ ಗೈಸ್ ನಾಳೆ ಒಳಗೆ ಅಪ್ಲೋಡ್ ಮಾಡ್ತೀನಿ ವ್ಲಾಗ್ನ, ಎಲ್ಲ ನೋಡಿ 8 ತನಕ. ಈಗ ಗೋಲ್ಗಪ್ಪ ಎಲ್ಲ ತಿಂದಾಯ್ತು. ಗೋಲ್ಗಪ್ಪ ತಿಂದು ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ ನಾನು, ನಮ್ಮ ಅಕ್ಕ. ತಿಂದು ದಪ್ಪ ಆಗಿದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಸಣ್ಣ ಮಾಡಿಸೋಣ ಅಂತ, ಸಾರಿ ಮಾಡಿಸೋಣ ಅಂತ ಸೋಡಾ ಕುಡಿಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ ಗೈಸ್. ನೋಡೋಣ ಸೋಡಾ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ತೋರಿಸ್ಬಿಟ್ಟು. ಆಲ್ರೆಡಿ ಈಗ 10 ಏನೋ ಆಗಿದೆ ಗೈಸ್ ಟೈಮು. ಮನೆಗೆ ಹೋಗಬೇಕು. ನಮ್ಮಮ್ಮ ಇಲ್ಲ ಕಾಯ್ತಿರ್ತಾರೆ ಪಾಪ, ಏನು ಬೈತಾರೆ ಒಂದೆರಡು ಮಾತು, ಬೈಸ್ಕೊಳ್ಳೋದು, ಆಮೇಲೆ ಸುಮ್ಮನೆ ಹೋಗೋದು ಗೈಸ್. ನೆನ್ನೆ ಎಲ್ಲ ಅಮ್ಮನ ಜೊತೆ ಎಲ್ಲ ಓಡಾಡಿದ್ದು. ಇವತ್ತು ಅಮ್ಮ ಬಂದಿಲ್ಲ, ಫುಲ್ಲು ಸ್ವಲ್ಪ ಹುಷಾರಿದ್ದ ಕಾರಣ ಅಮ್ಮ ಬರೋಕ್ಕಾಗಿಲ್ಲ. ಅದಕ್ಕೆ ನಾನು, ನಮ್ಮ ಅಕ್ಕ, ನಮ್ಮ ಬಾಬಾ, ನಮ್ಮ ಕಸಿನ್ಸ್ ಅವರೆಲ್ಲ ಬಂದಿದ್ದೀವಿ. ಸೊ ಗೈಸ್ ಈಗ ಸೋಡಾ ಕುಡ್ದು ಹೇಗಿತ್ತು ರಿವ್ಯೂ ಅಂತ ಹೇಳ್ತೀವಿ ಸೋಡಾದ್ದು. ನೆಕ್ಸ್ಟ್ ನೋಡೋಣ ಗೈಸ್ ಹೇಗಿದೆ ಅಂತ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಸೊ ಗೈಸ್ ಫೈನಲಿ ಈಗ ಮನೆಗೆ ಬಂದ್ವಿ. ಫುಲ್ ಜಾತ್ರೆ ಎಲ್ಲ ಮುಗೀತು. ಜಾತ್ರೆ ತುಂಬ ಚೆನ್ನಾಗಾಯಿತು ಗೈಸ್. ಫುಲ್ ಟಯರ್ಡ್ ಆಗಿದೆ, ಓಡಾಡಿ ಕಾಲೆಲ್ಲ ನೋವ್ತಿದೆ ಗೈಸ್. ಸೊ ಗೈಸ್ ಇಲ್ಲೇ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಗೈಸ್. ಇಲ್ಲಿಗೆ ಬ್ಲಾಗ್ ಎಂಡ್. ಬಾಯ್.